ಪ್ರತಿ ಪ್ರಸ್ಥಾನ ಪದ್ಧತಿಯ 7ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 127ನೆಯ ಶ್ಲೋಕದಲ್ಲಿ, ಲೋಕ ಕಲ್ಯಾಣಕ್ಕಾಗಿ ಸೀತಾದೇವಿ ಹಾಗೂ ಪಾದುಕಾದೇವಿ ಇಬ್ರು ಶ್ರೀರಾಮನನ್ನ ಅಗಲಿದರು ಅಂತ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ರಕ್ಷಾರ್ಥಮಸ್ಯ ಜಗತೋ ಮಣಿಪಾದ ರಕ್ಷೆ ರಾಮಸ್ಯ ಪಾದ ಕಮಲಂ ಸಮಯೇ ತ್ಯಜಂತ್ಯಾಹ ಕಿಂ ದುಷ್ಕರಂ ತವ ವಿಭೂತಿ ಪರಿಗ್ರಹೋ ವಾ ಕಿಂ ವಾ ವಿದೇಹ ದುಹಿತು ಕೃಪಣಾದಶಾಸ. ಮಣಿಪಾದ ರಕ್ಷೆ, ಮಣಿಗಳಿಂದ ಕೂಡಿದ ಪಾದುಕೆಯೇ, ಅಸ್ಯ ಈ, ಜಗತಃ ಲೋಕದ, ರಕ್ಷಾರ್ಥಂ ರಕ್ಷಣೆಗಾಗಿ, ಸಮಯೇ ಒಂದು ಕಾಲ ವಿಶೇಷದಲ್ಲಿ, ರಾಮಸ್ಯ ಶ್ರೀರಾಮನ, ಪಾದಕಮಲಂ ತಾವರೆ ಹೂವಿನಂತಿರುವ ಪಾದವನ್ನ, ತ್ಯಜಂತ್ಯಾಹ ತ್ಯಜಿಸಿ ನಿಂತಿರುವ, ತವ ನಿನ್ನ, ವಿಭೂತಿ ಪರಿಗ್ರಹ ರಾಜ್ಯವನ್ನ ಸ್ವೀಕರಿಸುವ ವಿಷಯವಾದುದು, ದುಷ್ಕರಂ ಕಿಂ ಮಾಡಲ ಸಾಧ್ಯವೇ, ತ್ಯಜಂತ್ಯಾಹ ತ್ಯಜಿಸಿ ನಿಂತಿರುವ, ವಿದೇಹ ದುಹಿತುಹು ಸೀತೆಯ, ಕೃಪಣ ಅತ್ಯಂತ ದುಃಖದಿಂದ ಕೂಡಿದ, ಸಾ ಪ್ರಸಿದ್ಧವಾದ, ದಶ ಅವಸ್ಥೆಯಾದುದು, ದುಷ್ಕರಂ ಕಿಂ ಮಾಡಲ ಸಾಧ್ಯವಾದುದೇ. ಲೋಕವನ್ನ ಕಾಪಾಡೋದಕ್ಕೋಸ್ಕರ ಪಾದುಕಾದೇವಿ ಶ್ರೀರಾಮನ ಪಾದಗಳನ್ನ ಬಿಟ್ಟು ಅಗಲಿದಳು. ಲೋಕವನ್ನ ಕಾಪಾಡುವುದಕ್ಕಾಗಿಯೇ ಸೀತಾದೇವಿ ಕೂಡ ಶ್ರೀರಾಮನ ಪಾದಗಳನ್ನ ಬಿಟ್ಟು ಅಗಲಿದಳು. ಆದರೆ ಸೀತಾದೇವಿಯು ಶ್ರೀರಾಮನನ್ನ ಅಗಲಿ ಲಂಕಾಪಟ್ಟಣದಲ್ಲಿ ವಿರಹ ವೇದನೆಯಿಂದ ಅಳುತ್ತಾ ಕುಳಿತಿದ್ಲು. ಅವಳಿಗೆ ಆ ವಿರಹ ಕಷ್ಟಕರವಾಗಿತ್ತು. ಪಾದುಕಾದೇವಿಗೂ ಅಗಲಿಕೆ ಕಷ್ಟಕರವಾಗಿದ್ದರೂ ಅವಳು ಅದನ್ನ ಸಹಿಸಿಕೊಂಡು ರಾಜ್ಯವನ್ನಾಳದ್ಲು. ಅದು ಅತ್ಯಂತ ಕಷ್ಟಕರವಾದ ಕೆಲಸವೇ ಸರಿ. ಲೋಕ ಕಲ್ಯಾಣಕ್ಕಾಗಿ ಪಾದುಕಾದೇವಿ ಹೇಗೆ ಅತಿ ಕಷ್ಟಪಟ್ಲೋ ಹಾಗೆ ಒಬ್ಬ ಜೀವನು ಮೋಕ್ಷ ಪಡೆಯುವುದಕ್ಕಾಗಿ ಆಚಾರ್ಯರುಗಳು ಪಡುವ ಕಷ್ಟಕ್ಕೆ ಮಿತಿಯೇ ಇಲ್ಲ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.